ಮನೆಗೆ ಬರೋ ಸೊಸೆ ತುಂಬಾ ಸೌಮ್ಯವಾದ ಸಂಸ್ಕಾರವಿರೋ ಹುಡುಗಿಯಾಗಿರ್ಬೇಕು ಅಂತಾನೆ ಎಲ್ರು ಅನ್ಕೊಳ್ಳೋದು. ಆದ್ರೆ ಈ ಮನೆಗ್ ಬಂದ ಸೊಸೆ ಒಬ್ಳು ಭಯಂಕರವಾದ ಗ್ಯಾಂಗ್ಸ್ಟರ್. ಈ ವಿಷಯ ಆ ಫ್ಯಾಮಿಲಿ ಗೊತ್ತಿಲ್ಲ. ಆ ಮನೆಗ್ ಬಂದ ಸೊಸೆಗೆ ಅವರು ಫುಲ್ ಟಾರ್ಚರ್ ಮಾಡ್ತಾರೆ. ನಿನಗೆ ಅಡಿಗೆ ಮಾಡಕ್ ಬರುತ್ತಾ, ಡ್ಯಾನ್ಸ್ ಮಾಡಕ್ ಬರುತ್ತಾ, ಹಾಡಕ್ ಬರುತ್ತಾ, ಮನೆ ಕೆಲ್ಸ ಎಲ್ಲ ಸರಿಯಾಗಿ ಮಾಡ್ತೀಯ ತಾನೆ, ಇಂತ ಪ್ರಶ್ನೆಗಳ ಸುರಿಮಳೆನೆ ಸುರಿಸ್ತಾರೆ. ಈ ಟಾರ್ಚರ್ ತಡ್ಕೊಳಕಾಗ್ದೆ ಕೊನೆಗೆ ಆ ಮನೆಯ ಸೊಸೆ ತಾನು ಯಾರು ಅನ್ನೋ ಒಂದು ಸತ್ಯನ ಬಿಚ್ಚಿಡ್ತಾಳೆ. ಸತ್ಯ ಹೇಳಿದ ತಕ್ಷಣ ಅವರಿಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಅಷ್ಟೇ ಅಲ್ಲ, ಆ ಸೊಸೆಯಿಂದಲೇ ಆ ಫ್ಯಾಮಿಲಿಗೆ ಒಂದು ದೊಡ್ಡ ಅಪಾಯ ಕೂಡ ಎದುರಾಗುತ್ತೆ. ಆ ಮನೆಯ ಸೊಸೆ ಬಗ್ಗೆ ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ. ಅಂತಹದ್ದು ಒಂದು ದೊಡ್ಡ ಟ್ವಿಸ್ಟ್ ಇಲ್ಲಿ ನಡೆಯುತ್ತೆ. ಕತೆ ತುಂಬಾ ಯೂನಿಕ್ ಮತ್ತೆ ಇಂಟ್ರೆಸ್ಟಿಂಗ್ ಇದೆ. ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಕತೆ ಶುರು ಮಾಡೋಣ. ಈ ಸಿನಿಮಾದ ಸ್ಟಾರ್ಟಿಂಗ್ ನಲ್ಲೇನೆ ಈ ಲವ್ ಮ್ಯಾರೇಜ್ ಮನೆಯಲ್ಲಿ ಒಪ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಓಡ್ ಬಂದ್ಬಿಟ್ಟು ಆ ಹುಡುಗಿನ ಮದುವೆ ಆಗ್ತಾನೆ. ತುಂಬಾ ವರ್ಷದ ನಂತರ ತಂಗಿ ಮದುವೆ ಅನ್ನೋ ಸುದ್ದಿ ಕೇಳಿದ ತಕ್ಷಣ ಅವನು ಮತ್ತೆ ಅವನ ವೈಫ್ ಇಬ್ರು ಸೇರಿ ಮನೆಯಲ್ಲಿ ಇರೋರ್ನ ಹೇಗಾದ್ರೂ ಮಾಡಿ ಸಮಾಧಾನ ಪಡಿಸೋಣ ಅಂತ ಮದುವೆಗೆ ಬರ್ತಾ ಇರ್ತಾರೆ. ಹೀಗೆ ಮನೆ ಬಿಟ್ಟಿ ಓಡ್ ಬಂದು ತನ್ನ ಮನೆಯವ್ರನ್ನೇ ಎದುರು ಹಾಕೊಂಡು ಒಂದು ಹುಡುಗಿನ ಮದುವೆ ಆಗ್ತಾನಲ್ಲ, ಆ ಹುಡುಗಿ ಬೇರೆ ಯಾರು ಅಲ್ಲ, ಸಮಂತ. ಇವ್ರ ಮದುವೆ ಆಗಿರೋ ವಿಚಾರ ಮನೆಯಲ್ಲಿ ಯಾರಿಗೂ ಇಷ್ಟನೇ ಇಲ್ಲ. ಸೊ ಅದಕ್ಕೆ ಈಗ ಹೇಗಾದ್ರೂ ಮಾಡಿ ಮದುವೆಗೆ ಹೋಗ್ಬಿಟ್ಟು ಎಲ್ಲರೂ ಸಮಾಧಾನ ಪಡಿಸೋಣ ಅಂತ ಅವ್ರಿಗೆ ಬರ್ತಾರೆ. ಅವರು ಮನೆಗ್ ಬರ್ತಾರೆ. ಮನೆಗ್ ಬಂದ ತಕ್ಷಣ ನೋಡ್ತಾರೆ ಮದುವೆಗೆ ಎಲ್ಲಾ ಏರ್ಪಾಟ್ಗಳು ಜೋರಾಗಿ ನಡೀತಾ ಇರುತ್ತೆ. ಆಗ ಸಮಂತನ ಹಸ್ಬೆಂಡ್ಗೆ ಒಬ್ಬ ತಮ್ಮ ಇರ್ತಾನೆ. ಅವನು ಆ ಊರ್ನಲ್ಲಿ ಪೊಲೀಸ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಸೊ ಅವನೇ ಇವರಿಬ್ರು ರಿಸೀವ್ ಮಾಡ್ಕೋತಾನೆ. ಬಂದ ತಕ್ಷಣ ಅವ್ರನ್ನ ತಿರುಗಿ ಕೂಡ ನೋಡಲ್ಲ ಯಾರು. ಯಾಕಂದ್ರೆ ಮನೆ ಬಿಟ್ಟು ಓಡೋಗಿ ಮದ್ವೆ ಮಾಡ್ಕೊಂಡಿರೋನು ಈಗ ಯಾವ ಮುಖ ಇಟ್ಕೊಂಡು ಮನೆಗ್ ಬಂದಿದ್ದಾನೋ ಅಂತ ಅವರ ತಂದೆ ಏನು ಮಾತಾಡದೆ ಇಗ್ನೋರ್ ಮಾಡ್ತಾರೆ ಅವನನ್ನ. ಆದ್ರೆ ಬೇರೆಯವರು ಎಲ್ರು ಅವರ ಮಗನ ಹತ್ರ ನಾರ್ಮಲ್ ಆಗಿ ಮಾತಾಡ್ತಾರೆ. ಯಾಕಂದ್ರೆ ಏನ್ ಮಾಡಿದ್ರು ಮನೆ ಬಿಟ್ಟು ಓಡ್ ಹೋಗಿ ಮದ್ವೆ ಮಾಡ್ಕೊಂಡ್ರು ಕೂಡ ಈಗ ಮನೆಗಂತೂ ವಾಪಸ್ ಬಂದಿದ್ದಾನಲ್ಲ, ಮತ್ತೆ ಕಟ್ಕೊಂಡಿರೋ ಹೆಂಡತಿನೂ ಕೂಡ ಜೊತೆ ಕರ್ಕೊಂಡ್ ಬಂದಿರ್ತಾನೆ. ಸೊ ಈ ಟೈಮ್ ಅಲ್ಲಿ ಇವ್ರನ್ನ ಹೊರಗೆ ಹಾಕೋದು ಸರಿ ಬರಲ್ಲ ಅಂತ ಅವ್ರು ಅಕ್ಸೆಪ್ಟ್ ಮಾಡ್ಕೋತಾರೆ. ತಂಗಿ ಮದುವೆ ಮುಗಿಸಿ ಹೊರಗೆ ಹೋಗ್ಬೇಕು ಅಂತ ಹೇಳ್ತಾರೆ ಅವನಿಗೆ. ಸಮಂತಳ ಹಸ್ಬೆಂಡ್ ಆ ಮನೆಯ ಹಿರಿಯ ಮಗ ಆಗಿರ್ತಾನೆ. ಸೊ ಈಗ ಅವನು ಬಂದಿರೋದನ್ನ ನೋಡಿ ಫ್ಯಾಮಿಲಿಗೆ ಮೆಂಬರ್ಸ್ ಗೆ ಫುಲ್ ಖುಷಿ ಪಡ್ತಾರೆ. ಏನೇ ಆದ್ರೂ ಮನೆಗ್ ಬಂದ ಸೊಸೆ ಯಾವ ತರದೋಳು ಅಂತ ಪ್ರಶ್ನೆ ಅಮ್ಮನಿಗೆ ಇದ್ದೇ ಇರುತ್ತೆ ತಾನೆ. ಯಾಕಂದ್ರೆ ಲವ್ ಮ್ಯಾರೇಜ್ ಆದ ಕಾರಣ ಸಮಂತ ಬಗ್ಗೆ ಯಾವ ಡೀಟೇಲ್ಸ್ ಕೂಡ ಅವ್ರಿಗೆ ಗೊತ್ತಿರ್ಲಿಲ್ಲ ಫ್ಯಾಮಿಲಿಗೆ. ಸೊ ಸಮಂತನ ಕೂರಿಸ್ಬಿಟ್ಟು ಯಾರಮ್ಮ ನೀನು, ಹೆಸರೇನು ಅಂತ ಎಲ್ಲಾ ಪ್ರಶ್ನೆಗಳನ್ನ ಕೇಳೋಕೆ ಶುರು ಮಾಡ್ತಾರೆ. ಆಗ ಸಮಂತ ಹೇಳ್ತಾಳೆ, ನನಗೆ ಅಪ್ಪ ಅಮ್ಮ ಇಲ್ಲ, ಅನಾಥಾಶ್ರಮದಲ್ಲಿ ಬೆಳೆದಿದ್ದೀನಿ, ಅಡಿಗೆ ಮಾಡಕ್ ಬರಲ್ಲ, ಯಾವ ಊರು ಯಾವ ಜಾತಿ ಏನು ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇದ್ಯಾವುದು ಗೊತ್ತಿಲ್ದಂಗೆ ನಾನು ಸುಮ್ನೆ ಲವ್ ಮಾಡಿ ಮದುವೆ ಆದೆ ಅಂತ ಸಮಂತ ಹೇಳಿದ ತಕ್ಷಣ ಮನೆಯವರಿಗೆ ಓಕೆ, ನಮ್ಮ ಮಗ ಅವಸರ ಪಟ್ಟು ಮದುವೆ ಮಾಡ್ಕೊಂಡವನೆ ಅಂತ ಅನ್ಕೋತಾರೆ. ಸರಿ ಓಕೆ, ನೀನ್ ಈ ಮನೆಯಲ್ಲಿ ಒಂದು ಸೊಸೆಯಾಗಿ ಇರೋ ಅಂತ ಸಮಂತಾಗೆ ಹೇಳ್ಬಿಟ್ಟು ಕೇರ್ಲೆಸ್ ಆಗಿ ಕಳಿಸ್ತಾರಲ್ಲಿಂದ. ಆದ್ರೆ ಸಮಂತಾಗೆ ಈ ಬಿಹೇವಿಯರ್ ನೋಡ್ಬಿಟ್ಟು ಅನ್ಸುತ್ತೆ, ಹೇಗಪ್ಪ ಅಂತಂದ್ರೆ ಈ ಮನೆಯಲ್ಲಿ ಒಂದು ಒಳ್ಳೆ ಸೊಸೆ ಹೆಸರು ತಗೋಬೇಕು ನಾನು ಅಂತ ಆಸೆ ಪಡ್ತಾಳೆ ಅವಳು. ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ಅನಾಥೆಯನ್ನು ಒಂದೇ ಕಾರಣಕ್ಕೆ ಒಂದು ಒಳ್ಳೆ ಫ್ಯಾಮಿಲಿ ನನಗೆ ಬೇಕು ಅಂತ ಅನ್ಕೊಂಡಿದ್ಲು. ಈ ಮನೆಯವರ ಪ್ರಕಾರ ಒಂದು ಒಳ್ಳೆಯ ಸೊಸೆ ಅಂದ್ರೆ ಒಳ್ಳೆಯ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನಿಂದ ಬಂದಿರಬೇಕು, ಮತ್ತೆ ಸಾಂಪ್ರದಾಯಿಕ ಹುಡುಗಿ ಆಗಿರ್ಬೇಕು, ಅಡಿಗೆ ಬರಬೇಕು, ಮನೆಯಲ್ಲಿ ಯಾರಿಗೆ ಯಾವಾಗ ಏನ್ ಬೇಕು ಅನ್ನೋದು ತಿಳ್ಕೊಂಡು ಕೆಲಸ ಮಾಡ್ಬೇಕು. ಸೊ ಇದೆಲ್ಲ ಗೊತ್ತಿದ್ರೆ ಮಾತ್ರ ಒಂದು ಒಳ್ಳೆಯ ಸೊಸೆ ಅಂತ ಅವರು ನೋಡ್ತಾರೆ. ಆದ್ರೆ ಸಮಂತ ಆ ಕ್ಯಾಟಗರಿ ಎಲ್ಲ ಬರ್ತಾ ಇರಲ್ಲ. ಸೊ ಓಕೆ ಎನಿವೇಸ್ ಟ್ರೈ ಮಾಡೋಣ ಅಂತ ಅವಳು ಶುರು ಮಾಡ್ತಾಳೆ. ನೆಕ್ಸ್ಟ್ ಡೇ ಇಂದಾನೆ ಬೆಳಿಗ್ಗೆ ಬೇಗ ಎದ್ಬಿಟ್ಟು ತುಳಸಿ ಕಟ್ಟೆಗೆ ಪೂಜೆ ಮಾಡ್ತಾಳೆ. ಆದ್ರೆ ಅವಳಿಗೆ ಪೂಜೆ ಮಾಡಕ್ಕೆ ಬರಲ್ಲ. ಅವ್ರ ಅತ್ತೆ ಬಂದ್ಬಿಟ್ಟು ಅದನ್ ಮಾಡು ಇದನ್ ಮಾಡು ಆರತಿ ಎತ್ತು ಅಂತ ಹೇಳಿದ್ರು ಕೂಡ ಅವಳಿಗೆ ಏನು ಗೊತ್ತಾಗ್ತಿರಲ್ಲ. ಒಂದ್ಸಲಿ ಎಲ್ರು ತಮ್ಮ ತಾಳಿ ತಗೊಂಡು ಅದ್ರ ಮೇಲೆ ಕುಂಕುಮ ಇಡ್ತಾ ಇರ್ತಾರೆ. ಆದ್ರೆ ಸಮಂತಾಳನ್ನ ತಾಳಿ ಹುಡುಕಿದ್ರೆ ಅವಳದು ಇರೋದೇ ಇಲ್ಲ. ಅವಳು ಆ ತಾಳಿನ ಬೆಡ್ರೂಮ್ ಅಲ್ಲೇ ಮರ್ತು ಬಂದಿರ್ತಾಳೆ. ಆದ್ರೂ ಹೇಗೋ ಒಂದು ಮ್ಯಾನೇಜ್ ಮಾಡ್ತಾಳೆ. ಆ ಮನೆಯಲ್ಲಿ ಸಮಂತ ಹಿರಿಯ ಸೊಸೆ ಆದ್ರೂ ಕೂಡ ಓಡ್ ಹೋಗಿ ಲವ್ ಮ್ಯಾರೇಜ್ ಮಾಡ್ಕೊಂಡಿರೋಳು ಅಂತ ಒಂದು ರೆಪ್ಯುಟೇಷನ್ ಇರುತ್ತೆ. ಸಮಂತಾಳ ಹಸ್ಬೆಂಡ್ ಗೆ ಒಬ್ಬ ತಮ್ಮ ಇದ್ನಲ್ಲ, ಆ ತಮ್ಮಂಗೆ ಮೊದ್ಲೇ ಫ್ಯಾಮಿಲಿ ಮೆಂಬರ್ಸ್ ಹುಡುಗಿ ನೋಡ್ಬಿಟ್ಟು ಫಿಕ್ಸ್ ಮಾಡಿ ಮದ್ವೆ ಮಾಡ್ಕೊಟ್ಟಿರ್ತಾರೆ. ಆ ಸೊಸೆ ಈ ಮನೆಯಲ್ಲಿ ಆಲ್ರೆಡಿ ಇದ್ದಾಳೆ. ಈಗ ಹೊಸದಾಗಿ ಬಂದಿರೋ ಸಮಂತ ಒಳ್ಳೆ ಹೆಸರು ತಗೋಬೇಕು ಅಂತ ಟ್ರೈ ಮಾಡ್ತಿದ್ರೆ ಈಗ ಎರಡನೇ ಸೊಸೆ ಸುಮ್ನೆ ಬಿಡ್ತಾಳ. ಹಳೆ ಸೊಸೆ ಮೊದ್ಲಿಂದನೂ ಈ ಮನೆಯನ್ನು ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾಳೆ. ಇವಾಗ ಸಮಂತ ಹೊಸ ಸೊಸೆಯಾಗಿ ಬಂದ ತಕ್ಷಣ ಇಬ್ರು ಸೊಸೆಯರ ಮಧ್ಯೆ ಒಂದು ದೊಡ್ಡ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸಮಂತ ಬರೋದಕ್ಕಿಂತ ಮುಂಚೆನೆ ಎರಡನೇ ಸೊಸೆನೆ ಆ ಮನೆಯಲ್ಲಿ ಯಾರಿಗೆ ಏನ್ ಬೇಕು, ಹೇಗೆ ಪೂಜೆ ಮಾಡ್ಬೇಕು, ಹೇಗೆ ಅಡಿಗೆ ಮಾಡ್ಬೇಕು ಅಂತ ದಿನಾ ಮಾಡ್ತಿರ್ತಾಳೆ. ಸೊ ಈ ತರ ಹೋಗ್ತಾ ಇರುತ್ತೆ ದಿನಾಗ್ಲು. ಅದಾದ್ಮೇಲೆ ಸಮಂತಗೆ ಏನು ಮಾಡಕ್ ಆಗಲ್ಲ ಪಾಪ, ದಿನಾ ಅವಮಾನನೇ ಅನುಭವಿಸ್ತಾ ಇರ್ತಾಳೆ. ಆದ್ರೆ ಒಂದು ಸ್ಟೇಜ್ ನಲ್ಲಿ ಡಿಸೈಡ್ ಮಾಡ್ತಾಳೆ, ನಾನ್ ಯಾಕೆ ಅವಮಾನ ಅನುಭವಿಸ್ಬೇಕು, ನಾನ್ ಏನ್ ಕಮ್ಮಿ, ನಾನ್ ಏನು ಅಂತ ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಊರಲ್ಲಿ ಇರೋ ಫ್ರೆಂಡ್ಗೆ ಫೋನ್ ಮಾಡ್ಬಿಟ್ಟು ಹೇಳ್ತಾಳೆ, ಹೇಗಾದ್ರೂ ಮಾಡಿ ನನಗೆ ಸ್ವಲ್ಪ ಹೆಲ್ಪ್ ಮಾಡು, ನನಗೆ ಅಡಿಗೆ ಮಾಡೋಕೆ ಬರಲ್ಲ, ನೀನ್ ಚೆನ್ನಾಗಿ ಅಡಿಗೆ ಮಾಡ್ತೀಯಲ್ಲ ನನಗೂ ಕಳಿಸ್ಕೊಡು ಅಂತ ಹೇಳ್ತಾಳೆ. ಆದ್ರೆ
ಸಮಂತ ಫ್ರೆಂಡು ನನ್ನ ಹಸ್ಬೆಂಡ್ ಬಿಟ್ಟು ಬರಕ್ ಆಗಲ್ಲ ಕಣೆ, ನನ್ ಬಿಟ್ಟು ಅವ್ರು ಒಂದು ಕ್ಷಣನೂ ಇರಲ್ಲ ಅಂತ ಹೇಳ್ತಾಳೆ. ಆದ್ರೆ ಸಮಂತ ಎಮೋಷನಲ್ ಆಗಿ ಮಾತಾಡ್ಬಿಟ್ಟು ಹೇಗೋ ಒಂದು ಸೆಂಟಿಮೆಂಟ್ ಆಗಿ ಮಾತಾಡಿ ಅವಳ ಫ್ರೆಂಡ್ ಅನ್ನು ಕನ್ವಿನ್ಸ್ ಮಾಡ್ತಾಳೆ. ಇವಾಗ ಸಮಂತಾಳನ್ನ ಫ್ರೆಂಡ್ ಆ ಊರಿಗೆ ಬಂದು ಲಾಡ್ಜ್ ಅಲ್ಲಿ ಸ್ಟೇ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಮನೆಯಲ್ಲಿ ಇದ್ರೆ ಯಾರು ಏನಂತ ಡೌಟ್ ಬರುತ್ತೆ ಅಂತ. ಮನೆಯಲ್ಲಿ ಇರೋರ ಮನ್ಸಲ್ಲಿ ಜಾಗ ಹಿಡಿಯೋಕೆ ಯಾರಿಗೆ ಏನು ಇಷ್ಟ ಅಂತ ತಿಳ್ಕೊಂಡ್ಬಿಟ್ಟು ಅಡಿಗೆ ಮಾಡ್ಬೇಕು. ಆದ್ರೆ ಸಮಂತಗೆ ಅಡಿಗೆ ಬರಲ್ಲ. ಸೊ ಫ್ರೆಂಡ್ ಹತ್ರ ಐಡಿಯಾ ಕೇಳ್ಬಿಟ್ಟು ಫ್ರೆಂಡ್ ಅಡಿಗೆ ಮಾಡಿ ಕೊಡ್ತಾಳೆ. ಸಮಂತ ಅದನ್ನ ತಗೊಂಡ್ ಹೋಗಿ ತಾನೇ ಅಡಿಗೆ ಮಾಡಿದೀನಿ ಅಂತ ಮನೇಲಿ ಎಲ್ರಿಗೂ ಸರ್ವ್ ಮಾಡ್ತಾಳೆ. ಖಂಡಿತ ಅವರಿಗೆ ಟೇಸ್ಟ್ ಇಷ್ಟ ಆಗಿ ಓಕೆ ಅಂತ ಅಂತಾರೆ. ಹಾಗೆ ದಿನ ಬೆಳಿಗ್ಗೆ ಇದೇ ತರ ಮಾಡ್ತಾ ಇರ್ತಾಳೆ. ದಿನ ಬೆಳಿಗ್ಗೆ ಬೇಗ ಎದ್ದು ಅಡಿಗೆ ಮಾಡಿ ಮನೆಗೆ ತಗೊಂಡ್ ಹೋಗಿ ಎಲ್ರಿಗೂ ನಂಬಿಸಿ ಪೂಜೆ ಮಾಡಿ ನಾನು ಒಳ್ಳೆ ಸೊಸೆ ಅಂತ ಪ್ರೂವ್ ಮಾಡ್ಬಿಡ್ತಾಳೆ. ಹೀಗೆ ನಡೀತಾ ಇರುತ್ತೆ. ಒಂದು ದಿನ ಸಮಂತ ಮತ್ತೆ ಅವಳ ಫ್ರೆಂಡ್ ಏನ್ ಅಡಿಗೆ ಮಾಡ್ಬೇಕು ಅಂತ ಮಾರ್ಕೆಟ್ ನಲ್ಲಿ ತರಕಾರಿ ತಗೋತಾ ಇರ್ತಾರೆ. ಆದ್ರೆ ಯಾರೋ ಒಬ್ಬ ಸಮಂತನ ಫಾಲೋ ಮಾಡ್ತಾ ಇರ್ತಾನೆ. ಯಾರಪ್ಪ ಇವನು ಅಂತ ಅವ್ರಿಗೆ ಟೆನ್ಷನ್ ಆಗುತ್ತೆ. ಸರಿ ಫಾಲೋ ಮಾಡ್ತಾವನೋ ಇಲ್ವೋ ಅಂತ ಚೆಕ್ ಮಾಡಕ್ಕೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವನ್ನ ಡೈವರ್ಟ್ ಮಾಡ್ತಾರೆ. ಇವರು ಡೈವರ್ಟ್ ಮಾಡಿದ್ರು ಕೂಡ ಅವನು ಕರೆಕ್ಟ್ ಆಗಿ ಸಮಂತನೇ ಫಾಲೋ ಮಾಡ್ತಿರ್ತಾನೆ. ಯಾರು ಫಾಲೋ ಮಾಡ್ತಿದ್ನಲ್ಲ ಅವನ ಹತ್ರನೇ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಕೇಳ್ತಾಳೆ, ಯಾರೋ ನೀನು ನನಗೆ ಯಾಕೆ ಫಾಲೋ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ನಿನ್ನ ಎಲ್ಲೋ ನೋಡ್ದಂಗಿದೆಯಲ್ಲ, ನಿನ್ ಹೆಸರು ಜಾನ್ಸಿ ತಾನೆ ಅಂತ ಕೇಳ್ತಾನೆ. ಅವಾಗ ಸಮಂತ ಹೇಳ್ತಾಳೆ, ನಿಂಗೆ ಜಾನ್ಸಿ ಬಗ್ಗೆ ತಿಳ್ಕೊಬೇಕಾ ನನ್ ಬಗ್ಗೆ ತಿಳ್ಕೊಬೇಕಾ, ನಾನ್ ಯಾರು ಅಂತ ಗೊತ್ತಾ ಅಂತ ತುಂಬಾ ಕೋಪದಲ್ಲಿ ಮಾತಾಡ್ತಾಳೆ. ನಾನ್ ಯಾವ ಜಾನ್ಸಿ ಗಿನ್ಸಿ ಅಲ್ಲ, ಮರ್ಯಾದೆಯಿಂದ ಜಾಗ ಖಾಲಿ ಮಾಡು ಅಂತ ಹೇಳ್ತಾಳೆ. ಇನ್ನೊಂದ್ಸಲಿ ನನ್ನ ಹಿಂದೆ ಬಂದ್ಬಿಟ್ರೆ ಪಕ್ಕ ನಿಂಗೆ ಸಾಯಿಸ್ಬಿಡ್ತೀನಿ ಅಂತ ಬೆದರಿಸ್ತಾಳೆ. ಅಷ್ಟು ಹಾರ್ಶ್ ಆಗಿ ಮಾತಾಡ್ತಾಳೆ. ಅವಳ ಮಾತು ಕೇಳಿ ಸಮಂತ ಫ್ರೆಂಡ್ಗೂ ಕೂಡ ಭಯ ಪಡ್ತಾಳೆ. ಅವಳು ಫ್ರೆಂಡ್ ಕೇಳ್ತಾಳೆ, ಏನ್ ಇಷ್ಟೊಂದು ಕೋಪದಲ್ಲಿ ಮಾತಾಡ್ತಾ ಇದೀಯ? ಅದಕ್ಕೆ ಸಮಂತ ಹೇಳ್ತಾಳೆ, ಏನಿಲ್ಲ, ಅವ್ನು ಯಾರಂತಾನೆ ನನಗೆ ಗೊತ್ತಿಲ್ಲ, ನಡಿ ನಮ್ ಕೆಲ್ಸ ನಾವು ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಈಗಲೇ ಸಮಂತನ ಫಾಲೋ ಮಾಡ್ತಿದ್ನಲ್ಲ ಅವನು ಜೈಲಲ್ಲಿರೋ ಕರ್ಣ ಅಂದ್ರೆ ಆ ವ್ಯಕ್ತಿಯನ್ನ ಮೀಟ್ ಮಾಡೋಕೆ ಹೋಗ್ತಾನೆ. ಕರ್ಣ ಹತ್ರ ಹೋಗ್ಬಿಟ್ಟು, ಕರ್ಣ ನಾನು ಜಾನ್ಸಿ ತರ ಇರೋ ಹುಡುಗಿನ ನೋಡ್ದೆ, ನಂಗೆ ಯಾಕೋ ಅವಳೇ ಜಾನ್ಸಿ ಅಂತ ಡೌಟ್ ಹೊಡಿತಾ ಇದೆ. ಅದಕ್ಕೆ ಕರ್ಣ ಹೇಳ್ತಾನೆ, ಹೋಗ್ಬಿಟ್ಟು ಕನ್ಫರ್ಮ್ ಮಾಡ್ಕೊ, ಅವಳನ್ನ ಮತ್ತೆ ಫಾಲೋ ಮಾಡು, ಅವಳು ಜಾನ್ಸಿ ಅಲ್ಲ ಅಂತಂದ್ರೆ ನೀನ್ ಕೊಲ್ಲು, ಜಾನ್ಸಿ ಆಗಿದ್ರೆ ನಾನ್ ಕೊಲ್ತೀನಿ ಸರಿ ಅಂತ ಅವನು ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸಮಂತಾಗೆ. ಇನ್ನೊಂದ್ ಕಡೆ ಇಲ್ಲಿ ಸಮಂತ ತನ್ನ ಫ್ರೆಂಡ್ ಹೆಲ್ಪ್ ತಗೊಂಡ್ಬಿಟ್ಟು ಬೆಳಿಗ್ಗೆ ಬೇಗ ಅಡಿಗೆ ಮಾಡಿ ಯಾರಿಗೂ ತಿಳಿಯದ ಹಾಗೆ ಮನೆಗೆ ತರ್ತಾಳೆ. ಹಾಗೆ ಅಡಿಗೆ ತಗೊಂಡ್ಬರ್ಬೇಕಾದ್ರೆ ಮನೆ ಹೊರಗಡೆ ಗಾಡಿ ಸದ್ದು ಕೇಳುತ್ತೆ. ಸಮಂತ ಅದನ್ನು ಗಮನಿಸ್ತಾಳೆ. ಯಾರು ಅದು ಅಂತ ನೋಡಿದಾಗ 4-5 ಜನ ಮನೆ ಹಿಂದೆ ನಿಂತಿರ್ತಾರೆ. ಯಾರು ಅಂತ ನೋಡಿದ್ರೆ ಮಾರ್ಕೆಟ್ ಅಲ್ಲಿ ಫಾಲೋ ಮಾಡ್ತಿದ್ನಲ್ಲ ಅದೇ ವ್ಯಕ್ತಿ. ಸಮಂತ ಮತ್ತೆ ಕೋಪ ಮಾಡ್ಕೊಂಡು ಮರ್ಯಾದೆಲಿಂದ ಜಾಗ ಖಾಲಿ ಮಾಡ್ತಿರೋ ಇಲ್ಲೋ ಅಂತ ಕೇಳ್ತಾಳೆ. ಅದಕ್ಕೆ ಅವ್ನು ಕೇಳ್ತಾನೆ, ನೀನು ಕರೆಕ್ಟ್ ಆಗಿ ಹೇಳು, ನೀನು ಜಾನ್ಸಿನೋ ಅಲ್ವಾ? ಅದಕ್ಕೆ ಸಮಂತ ನಾನ್ ಜಾನ್ಸಿ ಅಲ್ಲ ಅಂತ ಹೇಳ್ತಾಳೆ. ನೀನು ಹಿಂಗ್ ಹೇಳಿದ್ರೆ ಕೇಳಲ್ಲ ಅಂತ ಅವನು ಅಟ್ಯಾಕ್ ಮಾಡ್ತಾನೆ ಸಮಂತ ಮೇಲೆ. ಆದ್ರೆ ಈಗ ಬರುತ್ತೆ ನೋಡಿ ಟ್ವಿಸ್ಟ್. ಆ ಒಂದು ರೌಡಿನ ಇವಳೇ ಹೊಡೆದ್ಬಿಟ್ಟು ಓಡಿಸ್ಬಿಡ್ತಾಳೆ. ಅವಾಗ ಅವನಿಗೆ ಅರ್ಥ ಆಗುತ್ತೆ, ಇವಳು ಯಾರೋ ಬೇರೆಯವಳಾಗಿದ್ರೆ ಈ ತರ ಹೊಡೆಯಕ್ ಆಗ್ತಾ ಇರ್ಲಿಲ್ಲ, ಇವಳು ಜಾನ್ಸಿ ಆಗಿರೋದಕ್ಕೆ ಹೊಡೆಯಕ್ ಸಾಧ್ಯ ಆಗಿದ್ದು. ಅವಾಗ ಅವನು ವಾಪಸ್ ಜೈಲಿಗೆ ಹೋಗ್ಬಿಟ್ಟು, ನಾನು ನೋಡಿದ್ ನಿಜ ಅಣ್ಣ, ಅವಳು ಜಾನ್ಸಿನೇ, ನಾನು ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದೇ ನಮಗೆ ಒಳ್ಳೆ ಚಾನ್ಸ್ ಅಂತ ಕರ್ಣ ಜೈಲಿಂದ ಹೇಗಾದ್ರೂ ಮಾಡಿ ಹೊರಗೆ ಬರಬೇಕು ಅಂತ ಪ್ಲಾನ್ ಮಾಡ್ತಾನೆ. ಜೈಲಲ್ಲಿ ಒಬ್ನಿಗೆ ಸಾಯಿಸ್ಬಿಡ್ತಾನೆ. ಸಾಯಿಸಿ ಗ್ಯಾಸ್ ಸಿಲಿಂಡರ್ ನ ಓಪನ್ ಮಾಡ್ತಾನೆ. ಗ್ಯಾಸ್ ಸಿಲಿಂಡರ್ ಬರ್ಸ್ಟ್ ಆಗ್ಬಿಟ್ಟು 19 ಜನ ಸತ್ತೋಗ್ಬಿಡ್ತಾರೆ. ಈ ತರ ಒಂದು ಫೇಕ್ ನ್ಯೂಸ್ ನ ಕ್ರಿಯೇಟ್ ಮಾಡ್ತಾನೆ. ಆ ಸತ್ತವರ ಲಿಸ್ಟ್ ನಲ್ಲಿ ನಾನು ಒಬ್ಬ ಅಂತ ರೆಕಾರ್ಡ್ ಕ್ರಿಯೇಟ್ ಮಾಡ್ಬಿಟ್ಟು ಜೈಲಿಂದ ತಪ್ಪಿಸ್ಕೊಂತಾನೆ. ಇಲ್ಲಿ ಸಮಂತ ಈ ತರ ಫೈಟ್ ಮಾಡಿದ್ಲಲ್ಲ ಅದನ್ನ ನೋಡ್ಬಿಟ್ಟಂತೂ ಸಮಂತ ಫ್ರೆಂಡಿಗೆ ಫುಲ್ ಗಾಬರಿ ಮತ್ತೆ ಆಶ್ಚರ್ಯ ಆಗ್ಬಿಟ್ಟಿದೆ. ಯಾರೇ ನೀನು ಈ ತರ ಫೈಟ್ ಮಾಡ್ತೀಯಾ, ಇಷ್ಟೊಂದು ಫೈಟ್ ಮಾಡ್ತೀಯ ಅಂತ ಕೇಳಿದಾಗ ಸಮಂತಾಗೆ ತುಂಬಾ ಭಯ ಆಗುತ್ತೆ. ಭಯ ಪಡ್ಕೊಂಡೆ ಫ್ರೆಂಡಿಗೆ ಹೇಳ್ತಾಳೆ, ಇವಾಗ ನೀನ್ ನೋಡಿರೋ ವಿಷಯ ಯಾರಿಗೂ ಹೇಳ್ಬೇಡ, ನನ್ ಬಗ್ಗೆ ಒಂದು ವಿಷಯ ನಿನಗೆ ಹೇಳ್ಬೇಕು, ಒಂದು ಸೀಕ್ರೆಟ್ ಇದೆ ಅಂತ ಸಮಂತ ಲೈಫ್ ಸ್ಟೋರಿನ ಅವಳಿಗೆ ತಿಳಿಸ್ತಾಳೆ. ಫ್ಲಾಶ್ ಬ್ಯಾಕ್ ಅಲ್ಲಿ ಸಮಂತ ಮತ್ತೆ ಅವಳ ಫ್ರೆಂಡ್ ಅನಾಥಾಶ್ರಮದಲ್ಲಿ ಇದ್ರು. ಈಗ ನಾರ್ಮಲಿ ಅನಾಥಾಶ್ರಮ ಅಂತಂದ್ರೆ ಅಲ್ಲಿರೋ ಮಕ್ಕಳಿಗೆ ದತ್ತು ತಗೋತಿರ್ತಾನೆ. ಹಾಗಾಗಿ ಸಮಂತ ಫ್ರೆಂಡ್ ಇರ್ತಾಳಲ್ಲ ಅವಳನ್ನ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ದತ್ತು ತಗೊಂಡ್ಬಿಟ್ಟಿರ್ತಾರೆ. ಸೊ ಸಮಂತ ಫ್ರೆಂಡಿಗೆ ಒಂದು ಫ್ಯಾಮಿಲಿ ಸಿಕ್ತು. ಸೊ ಅವಳ ಲೈಫ್ ಫುಲ್ ಸ್ಮೂತ್ ಆಯ್ತು. ಆದ್ರೆ ಇನ್ನೊಂದ್ ಕಡೆ ಸಮಂತ ಆಶ್ರಮದಲ್ಲಿ ಒಬ್ಬಳೇ ಆಗ್ಬಿಟ್ಲು. ಅವಳ ಫ್ರೆಂಡ್ ಅವಳಿಗೆ ಬಿಟ್ಟೋದ್ಲು ಅಂತ ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಆ ಅನಾಥಾಶ್ರಮದಲ್ಲಿ ಒಬ್ಬ ವಾರ್ಡನ್ ಇರ್ತಾನೆ. ಅವನು ಸಣ್ಣ ಹುಡುಗಿರನ್ನ ತಪ್ಪಾಗಿ ಮುಟ್ಟೋದು ನೋಡೋದು ಅಂತ ಕೆಲಸ ಮಾಡ್ತಾ ಇರ್ತಾನೆ. ಅದನ್ನ ಸಮಂತ ನೋಡ್ತಾಳೆ. ಇದು ತುಂಬಾನೇ ತಪ್ಪು, ನಾನು ಹೇಗಾದ್ರೂ ಮಾಡಿ ಇಲ್ಲಿಂದ ಓಡೋಗ್ಬೇಕು ಅಂತ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಓಡಿ ಬಂದ ತಕ್ಷಣ ಸಿಕ್ಕಿದ್ ಕೆಲಸ ಮಾಡ್ತಾಳೆ, ಸಿಕ್ಕಿದ್ ಕಡೆ ಮಲಗ್ತಾ ಇರ್ತಾಳೆ. ಹೀಗೆ ತನ್ನ ಜೀವನದ ದಿನವೂ ಕಷ್ಟಪಡ್ತಾ ಇರ್ತಾಳೆ. ಕೊನೆಗೆ ಒಂದು ಲಾಡ್ಜ್ ಅಲ್ಲಿ ಕೆಲಸ ಸಿಗುತ್ತೆ. ಅಲ್ಲಿ ಇರೋ ಕೆಲವರು ಸಮಂತನ ತಪ್ಪು ದೃಷ್ಟಿಯಲ್ಲಿ ನೋಡ್ತಾ ಇರ್ತಾರೆ, ದಿನವೂ ಟಾರ್ಚರ್ ಮಾಡ್ತಾ ಇರ್ತಾರೆ. ಅವಾಗ ಕಾಡಲ್ಲಿ ಮರೆತಿದ್ದ ಸರ್ವಾಧಿಕಾರತ್ವದ ವಿರುದ್ಧ ಒಂದು ಗುಂಪಿರುತ್ತೆ. ಆ ಗುಂಪಲ್ಲಿ ಇರೋ ಕೆಲವರು ಪೊಲೀಸ್ ಕಣ್ಣಿಗೆ ಬಿದ್ದು ತಪ್ಪಿಸ್ಕೊಳ್ಳಕ್ಕೆ ಈ ಲಾಡ್ಜಿಗೆ ಬರ್ತಾರೆ. ಆ ಗ್ರೂಪ್ ನೋಡಿದ ತಕ್ಷಣ ಸಮಂತಗೆ ಎಲ್ಲವೂ ಹೊಸದಾಗಿರುತ್ತೆ. ಆ ಗುಂಪಲ್ಲಿ 2-3 ಹುಡುಗಿ ಕೂಡ ಇರ್ತಾರೆ. ಅವರು ಫುಲ್ ಧೈರ್ಯವಾಗಿ ಮಾತಾಡ್ತಾ ಇರ್ತಾರೆ. ಅವ್ರನ್ನ ನೋಡ್ಬಿಟ್ಟು ನಾನು ಈ ತರ ಮಾತಾಡ್ಬೇಕಲ್ಲ ಅಂತ ಅವಳಿಗೆ ಆಸೆ ಬರುತ್ತೆ. ನಾನು ಕೂಡ ಇವ್ರ ತರ ಧೈರ್ಯವಾಗಿ ಇರ್ಬೇಕು ಅಂತ ಒಂದು ಡಿಸಿಷನ್ ತಗೋತಾಳೆ. ನನ್ನ ಹತ್ರ ಯಾರೇ ತಪ್ಪಾಗಿ ನೋಡ್ಕೋತಾರೋ ಅವ್ರನ್ನೆಲ್ಲ ಕೊಲೆ ಮಾಡ್ತೀನಿ ಅನ್ನೋ ತೀರ್ಮಾನಕ್ಕೆ ಬರ್ತಾಳೆ. ಹೀಗೆ ಲಾಡ್ಜ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ದಿನ ತಪ್ಪಾಗಿ ನಡ್ಕೋತಾ ಇದ್ರು. ಆಗ ಅವಳಿಗೆ ತಡ್ಕೊಳಕ್ ಆಗಲ್ಲ. ಒಂದು ದಿನ ಫುಲ್ ರೈಸ್ ಆಗ್ಬಿಡ್ತಾಳೆ. ಸಮಂತ ಅವನನ್ನ ಸಾಯಿಸ್ಬಿಡ್ತಾಳೆ. ನನಗೆ ಇವಾಗ
ಧೈರ್ಯ ಬಂದಿದೆ ಅಂತ ಆ ಗ್ರೂಪ್ ಗೆ ಹೋಗ್ಬಿಟ್ಟು ಜಾಯಿನ್ ಆಗ್ತಾಳೆ. ಆ ಗುಂಪು ಸರ್ವಾಧಿಕಾರತ್ವದ ವಿರುದ್ಧ ಇರೋದ್ರಿಂದ ಕಾಡಲ್ಲೇ ಇರ್ತಾರೆ. ಆ ಗ್ರೂಪಿನ ನಾಯಕ ಅಂದ್ರೆ ಲೀಡರ್ ಬಂದ್ಬಿಟ್ಟು ಕರ್ಣನ ವಿಷಯ ಅಂದ್ರೆ ಅವನಿಗೆ ಹಣದಾಸೆ ಬರುತ್ತೆ. ಸೊ ಅಧಿಕಾರಗಳ ಹತ್ರನೇ ಹಣ ತಗೊಂಡು ಅವರಿಗೆ ಸಪೋರ್ಟ್ ಮಾಡೋಕೆ ಶುರು ಮಾಡ್ತಾನೆ. ಇದರಿಂದ ಅವನು ಆತರ ಮಾಡೋದ್ರಿಂದ ಈ ಒಂದು ಗ್ರೂಪಿನ ಒಂದು ತತ್ವ ಇರುತ್ತಲ್ಲ ಅದೇ ಅಳ್ಸ್ ಹೋಗ್ಬಿಡುತ್ತೆ. ಇದು ಸಮಂತಗೆ ಇಷ್ಟ ಆಗಲ್ಲ. ಒಂದ್ ಹಂತದ ಮೇಲೆ ಇವನ್ನೇ ನನ್ನ ಟಾರ್ಚರ್ ಮಾಡ್ತಾ ಇದ್ದಾನೆ, ಹಣ ತಗೊಂಡು ನಮ್ಮವ್ರನ್ನೇ ಕೊಲೆ ಮಾಡ್ತಾ ಇದ್ದಾನೆ, ಈ ಕರ್ಣನ್ನ ಹೇಗಾದ್ರೂ ಮಾಡಿ ಪೊಲೀಸ್ಗೆ ಸಿಗೆ ಬೀಳಿಸ್ಬೇಕು ಅಂತ ಸಮಂತ ಪ್ಲಾನ್ ಮಾಡ್ತಾಳೆ. ಈ ಕರ್ಣ ಎಲ್ಲಿದನೋ ಆ ಜಾಗ ತೋರಿಸ್ಕೊಡ್ತಾಳೆ ಪೊಲೀಸಿಗೆ. ಅವಾಗ ಪೊಲೀಸು ಕರ್ಣನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಆ ಗುಂಪಿನಿಂದ ಇವಳು ಎಕ್ಸಿಟ್ ಆಗ್ತಾಳೆ. ಆ ಗ್ಯಾಂಗ್ ಇಂದ ಎಕ್ಸಿಟ್ ಆಗ್ಬಿಟ್ಟು ತಪ್ಪಿಸ್ಕೊಂಡ್ ಬಂದ ತಕ್ಷಣ ಒಂದು ಒಳ್ಳೆ ಹುಡುಗನ ಪ್ರೀತಿಸ್ತಾಳೆ. ಮದುವೆ ಆಗಿ ಈಗ ಹುಡುಗನ ಮನೆಯಲ್ಲಿ ಒಂದು ಒಳ್ಳೆ ಸೊಸೆ ಅಂತ ಹೆಸರು ತಗೋಬೇಕು ಅಂತ ಕಷ್ಟಪಡ್ತಾ ಇರ್ತಾಳೆ. ಈಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಈ ಸ್ಟೋರಿನ ತನ್ನ ಫ್ರೆಂಡ್ ಗೆ ಹೇಳ್ತಾಳೆ, ನಿನಗಿರೋ ಲೈಫ್ ತುಂಬಾ ನಾರ್ಮಲ್ ಆಗಿರ್ಬೋದು, ಆದ್ರೆ ನನ್ನ ಲೈಫ್ ತುಂಬಾ ಕಷ್ಟಕರವಾಗಿದೆ ಅಂತ ಹೇಳ್ತಾಳೆ ಸಮಂತ. ಇನ್ನೊಂದ್ ಕಡೆ ಕರ್ಣ ಜೈಲಿಂದ ರಿಲೀಸ್ ಆಗ್ತಾನೆ. ರಿಲೀಸ್ ಆದ ತಕ್ಷಣ ಕರ್ಣ ಹೇಗಾದ್ರೂ ಮಾಡಿ ಸಮಂತನ ನೋಡ್ಲೇಬೇಕು, ಅವಳು ಯಾರು ಅಂತ ಕಂಡು ಹಿಡಿಲೇಬೇಕು ಅಂತ ಬರ್ತಾನೆ. ಸೊ ಸಮಂತ ಈಗ ಇರುವ ಜಾನ್ಸಿನ ಅಲ್ವಾ, ಯಾವಾಗ ಅವಳಿಗೆ ಮದುವೆ ಆಯ್ತಲ್ಲ ಅವಾಗ್ಲೇನೆ ಅವಳು ಆ ಹೆಸರನ್ನ ಬದಲಾಯಿಸ್ಕೋತಾಳೆ ಬೇಕಿಲ್ಲ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಕರ್ಣ ಸಮಂತನ ಹುಡ್ಕೊಂಡು ಬರ್ತಾನೆ. ಇವಾಗ ಕರ್ಣ ಜಾನ್ಸಿ ಅಂತ ಕರೀತಾನೆ. ನಿಂಗೆ ಮದುವೆ ಆಗಿದ್ಯಾ? ನಂಬೋಕೆ ಆಗಲ್ಲ, ನಾನು ನಿನ್ನ ಪಡಿಬೇಕು ಅಂತ ಆಸೆ ಪಡ್ತಿದ್ದೆ, ಆದ್ರೆ ನೀನ್ ನನ್ನೇ ಯಾಮರ್ಸಿ ಯಾರನೋ ಬೇರೆಯವ್ರ ಮದುವೆ ಆಗಿದ್ಯಾ. ನೀನ್ ಆ ಲಾಡ್ಜ್ ಅಲ್ಲಿ ಕಷ್ಟ ಪಡ್ತಿರ್ಬೇಕಾದ್ರೆ ನಾನ್ ತಾನೆ ನಿಂಗೆ ಕಾಪಾಡಿದ್ದು, ನಾನ್ ತಾನೆ ನಿಂಗೆ ಸ್ವಾತಂತ್ರ್ಯ ಕೊಟ್ಟಿದ್ದು, ಒಳ್ಳೆ ಜೀವನ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಹಳೆ ವಿಷಯಗಳನ್ನೇ ಮಾತಾಡ್ತಾ ಇರ್ತಾನೆ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ಸಮಂತ ಹೇಳ್ತಾಳೆ, ಕರ್ಣ ನೀನ್ ಮಾಡಿರೋ ತಪ್ಪು ನಂಗೆ ಕ್ಷಮಿಸಿದೀನಿ, ನನಗೆ ಇವಾಗ ಮದುವೆ ಆಗಿದೆ, ನಂದೇ ಆದಂತ ಒಂದು ಬದುಕಿದೆ, ಪ್ಲೀಸ್ ನಂಗೆ ಬದುಕಕ್ ಬಿಡು ಅಂತ ಕೇಳಿದಾಗ ಸರಿ ನೀನ್ ಬದುಕಮ್ಮ, ಯಾರ್ ಬೇಡ ಅಂದ್ರು, ನಿಂಗೆ ಇಷ್ಟ ಬಂದಂಗ್ ಬದುಕು ಅಂತ ಕರ್ಣ ಬಿಟ್ಕೊಡ್ತಾನೆ. ಆದ್ರೆ ಇದನ್ನ ಅವನು ಹೊರಗಿಂದ ಹೇಳ್ತಾ ಇದ್ದಾನೆ ಅಷ್ಟೇ, ಆದ್ರೆ ಒಳಗಡೆ ಈಗ್ಲೂ ಕೂಡ ಅವಳನ್ನ ಪಡ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಅವರು ಕಾಡಲ್ಲಿದ್ರಲ್ಲ ಅವಾಗ ಜಾನ್ಸಿನ ಪಡ್ಕೋಬೇಕು ಅಂತ ಕೆಟ್ಟ ದೃಷ್ಟಿನ ನೋಡ್ತಾ ಇದ್ದ ಅವಳಿಗೆ ಯಾವಾಗ್ಲೂ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ತಂಗಿ ಮದುವೆ ನಡೀತಾ ಇರುತ್ತೆ. ಆ ಒಂದು ಟೈಮ್ ಅಲ್ಲಿ ಕರ್ಣ ಬರ್ತಾನೆ. ಬಂದ್ಬಿಟ್ಟು ನಾನು ಸಮಂತಳನ ಮಾವ ಅಂತ ಹೇಳ್ತಾನೆ. ಸಮಂತನ ತುಂಬಾ ಭಯ ಪಡಿಸ್ತಾನೆ. ಸುಮ್ನೆ ನನ್ ಜೊತೆಗ್ ಬಾ, ನಿನಗೆ ಮದುವೆ ಆದ್ರೂ ಪರವಾಗಿಲ್ಲ ನನ್ ಜೊತೆ ಬಾ, ನೀನ್ ಬರ್ಲಿಲ್ಲ ಅಂತ ಇಟ್ಕೋ, ನಿನ್ ಸತ್ಯನ ಎಲ್ರ ಮುಂದೆನೂ ಹೇಳ್ಬಿಡ್ತೀನಿ ಅಂತ ಭಯ ಪಡಿಸ್ತಾನೆ. ಅವಳು ಬಹಳ ಸಲ ಹೇಳ್ತಾಳೆ, ಬೇಡ್ಕೋತಾಳೆ, ನನಗೆ ಮದುವೆ ಆಗಿದೆ, ನನ್ ಮುಂಚಿನ ತರ ಇಲ್ಲ, ನನಗೊಂದು ಫ್ಯಾಮಿಲಿ ಇದೆ ಅಂತ ಕೇಳಿದ್ರು ಕೂಡ ಬಿಡ್ತಿರ್ಲಿಲ್ಲ ಅವನು. ಇವಾಗ ಕರ್ಣ ಹೇಳ್ತಾನೆ, ಸರಿ ಪರವಾಗಿಲ್ಲ, ನಿಂಗೆ ಟೈಮ್ ಕೊಡ್ತೀನಿ, ಹೇಳಿದ ಸಮಯಕ್ಕೆ ನಿನ್ನ ಜೊತೆ ಬರ್ಲಿಲ್ಲ ಅಂತ ಇಟ್ಕೋ, ಈ ಮನೆಯಲ್ಲಿ ಇರೋ ಎಲ್ಲರನ್ನು ಕೊಲೆ ಮಾಡದೆ ಬಿಡಲ್ಲ, ಇವ್ರೆಲ್ಲರನ್ನು ಸಾಯಿಸ್ಬಿಟ್ಟು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಸೊ ಇವಾಗ ದಿನ ದಿನವೂ ಇದೇ ಜಾಸ್ತಿ ಆಗ್ತಾ ಇದೆ. ಸೊ ಬೇರೆ ದಾರಿನೇ ಇಲ್ಲ ಪಾಪ ಅವಳಿಗೆ, ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ. ಅವಾಗ ಯೋಚನೆ ಮಾಡ್ತಾಳೆ, ತನ್ನ ಹಸ್ಬೆಂಡ್ ನ ತಮ್ಮ ಇರ್ತಾನಲ್ವ ಪೊಲೀಸು, ಅವನ ಹತ್ರ ಹೋಗ್ಬಿಟ್ಟು ಸತ್ಯ ಹೇಳ್ತಾಳೆ. ಸಮಂತ ಹೇಳ್ತಾಳೆ, ನಾನು ಇತರ ಒಂದು ಗ್ಯಾಂಗ್ ಅಲ್ಲಿ ಇದ್ದೆ, ಆ ಗ್ಯಾಂಗ್ ಅಲ್ಲಿ ಲೀಡರು ಕರ್ಣ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ, ಅವನು ಸತ್ತಿದ್ದಾನೆ ಅನ್ನೋ ದಾಖಲೆ ಇದೆ, ಆದ್ರೆ ಅವನು ಬದುಕಿದ್ದಾನೆ, ಹೇಗಾದ್ರೂ ಮಾಡಿ ಅವನ ಅರೆಸ್ಟ್ ಮಾಡ್ಬೇಕು ಅಂತ ಪೊಲೀಸ್ ತಮ್ಮ ಹತ್ರ ಎಲ್ಲ ಹೇಳ್ತಾಳೆ. ಒಂದು ಹಂತ ಆದ್ಮೇಲೆ ತನ್ನ ಹಸ್ಬೆಂಡ್ ಹತ್ರನ ಹೇಳ್ತಾಳೆ ತಾನು ಯಾರು ಅನ್ನೋ ಸತ್ಯನ. ಈ ವಿಷಯ ಕೇಳಿದ ತಕ್ಷಣ ಅವನಿಗೆ ತುಂಬಾನೇ ಫೀಲ್ ಆಗುತ್ತೆ. ಆದ್ರೂ ಪರವಾಗಿಲ್ಲ, ಆ ಕರ್ಣನ ನಾನು ನೋಡ್ಕೋತೀನಿ ಅಂತ ಅಣ್ಣ ತಮ್ಮ ಇಬ್ರು ಸೇರಿ ಹೇಗಾದ್ರೂ ಕರ್ಣನ್ ಜೈಲಿಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಈಗ ಕರ್ಣ ಜೈಲಲ್ಲಿ ಸಣ್ಣ ಅಪಘಾತದಲ್ಲಿ ಸತ್ತಿದ್ದಾನೆ ಅಂತ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿ ತಪ್ಪಿಸ್ಕೊಂಡಿದ್ದಾನೆ. ಇವಾಗ ಅವನು ಬದುಕಿದ್ದಾನೆ ಅನ್ನೋ ವಿಷಯ ಪೊಲೀಸಿಗೆ ತಿಳಿದ್ರೆ ಅರೆಸ್ಟ್ ಮಾಡೇ ಮಾಡ್ತಾರೆ. ಸೊ ಒಂದು ಫೋಟೋ ತಗೊಂಡು DGP ಆಫೀಸಿಗೆ ಕಳಿಸ್ತಾರೆ. ಅವನು ಬದುಕಿದ್ದಾನೆ ಅಂತ ತಿಳಿದ ತಕ್ಷಣ ಅರೆಸ್ಟ್ ಮಾಡ್ತಾರೆ. ಆದ್ರೆ ಕರ್ಣಗೆ ಎಲ್ಲ ವಿಷಯ ಅರ್ಥ ಆಗುತ್ತೆ, ಇದು ಸಮಂತದೇ ಕೆಲ್ಸ. ಒಂದು ಹಂತದ ಮೇಲೆ ಪೊಲೀಸ್ ಹತ್ರನೇ ಮತ್ತೆ ತಪ್ಪಿಸ್ಕೊಂಡ್ ಬರ್ತಾನೆ, ಇನ್ನನ್ನ ಸಾಯಿಸದೆ ಬಿಡಲ್ಲ ಅಂತ ತನ್ನ ಜನಗಳನ್ನ ರೆಡಿ ಮಾಡಿ ನೈಟ್ ಸಮಂತಳ ಮನೆಗೆ ಬರ್ತಾನೆ. ಇನ್ನೊಂದ್ ಕಡೆ ಈ ಸಮಂತ ಆ ಕುಟುಂಬವನ್ನೇ ಕರ್ಕೊಂಡು, ನನಗೊಂದು ಬ್ಯಾಕ್ ಸ್ಟೋರಿ ಇದೆ, ನಾನೊಂದು ಗುಂಪಲ್ಲಿ ಇದ್ದೆ, ಅದರಿಂದ ತಪ್ಪಿಸ್ಕೊಂಡು ಕೂಡ ಬಂದಿದ್ದೀನಿ, ಆದ್ರೆ ಗುಂಪಲ್ಲಿ ನಾಯಕ ಇದ್ದ ಟಾರ್ಚರ್ ಮಾಡ್ತಾ ಇದ್ದಾನೆ ಅಂತ ಇರೋಬ್ಬರ ಸತ್ಯ ಎಲ್ಲ ಮನೆಯವರಿಗೆ ಹೇಳ್ತಾ ಇರ್ತಾಳೆ. ಆ ಒಂದು ಬ್ಯಾಕ್ ಸ್ಟೋರಿ ಕೇಳ್ಬಿಟ್ಟು ಆ ಕುಟುಂಬಕ್ಕೆ ತುಂಬಾನೇ ಫೀಲ್ ಆಗುತ್ತೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬೈತಾರೆ, ತುಂಬಾನೇ ಫೀಲ್ ಕೂಡ ಆಗ್ತಾರೆ. ಅಷ್ಟಾದ್ಮೇಲೂ ಕೂಡ ಹೇಳ್ತಾರೆ, ಪರವಾಗಿಲ್ಲ, ಇನ್ನು ನಮ್ಮನೆ ಮಗಳು, ನಮ್ಮನೆ ಸೊಸೆ, ನಾವು ಅವನ ಜೊತೆ ಇರ್ತೀವಿ ಅಂತ ಹೇಳ್ತಾರೆ. ಈಗ ಆ ಕುಟುಂಬ ಸಮಂತಗೆ ಸಪೋರ್ಟ್ ಆಗಿ ಮಾತಾಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಕರ್ಣ ತನ್ನ ಜನಗಳನ್ನ ಕರ್ಕೊಂಡ್ಬಿಟ್ಟು ಮನೆ ಮುಂದೆ ನಿಂತಿದ್ದಾನೆ. ಈಗ ಆ ಕುಟುಂಬವೆಲ್ಲ ಒಂದಾಗಿದೆ. ಕರ್ಣನ ಗ್ಯಾಂಗ್ ಮತ್ತೆ ಸಮಂತಳನ ಕುಟುಂಬದ ಗ್ಯಾಂಗ್ ಇಬ್ರು ಸೇರಿ ಫೈಟ್ ಮಾಡ್ತಾ ಇದಾರೆ. ಸಮಂತ ಅಂತೂ ಆ ಕರ್ಣನ್ ಗ್ಯಾಂಗ್ ಗೆ ಸಖತ್ತಾಗಿ ಹೊಡಿತಾಳೆ. ತುಂಬಾನೇ ಚೆನ್ನಾಗಿತ್ತು ಫೈಟಿಂಗು, ಕೊರಿಯೋಗ್ರಫಿ ಮತ್ತೆ ಸಮಂತನ ಆಕ್ಟಿಂಗು ಸೂಪರ್ ಆಗಿತ್ತು. ಈ ಸೀನ್ ಅಲ್ಲಿ ಒಂದು ಹಂತದ ಮೇಲೆ ಸಣ್ಣದಾಗಿ ಫೈಟು ಜಾಸ್ತಿ ಆಗ್ತಾ ಇದೆ. ಕರ್ಣಗೆ ತಡ್ಕೊಳಕ್ಕೆ ಆಗ್ತಿಲ್ಲ, ನಾನು ಹೇಗಾದ್ರೂ ಮಾಡಿ ಗೆಲ್ಲೇಬೇಕು ಅನ್ನೋ ಒಂದು
ಒಂದು ಕೋಪದಲ್ಲಿ ಬರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಕರ್ಣ ಯಾರನ್ನ ಪಡಿಬೇಕು ಅಂತ ಬಂದಿದ್ನೋ ಅವಳಿಗೆ ಶೂಟ್ ಮಾಡ್ಬಿಡ್ತಾನೆ. ಆದ್ರೆ ಸಮಂತ ಹತ್ರ ಆ ಟೈಮ್ ಅಲ್ಲಿ ಒಂದು ಕತ್ತಿ ಇರುತ್ತೆ. ಆ ಕತ್ತಿನ ತಗೊಂಡ್ಬಿಟ್ಟು ಅವನಿಗೆ ಹಾಕ್ಬಿಡ್ತಾಳೆ. ಸೊ ಕರ್ಣ ಸತ್ತೋಗ್ಬಿಡ್ತಾನೆ ಈ ಒಂದು ಏಟಿಂದ. ಆದ್ರೆ ಇನ್ನೊಂದ್ ಕಡೆ ಸಮಂತಗೆ ಗುಂಡೇಟ್ ಬಿದ್ದಿದೆ. ಆದ್ರೂ ಹೇಗಾರು ಮಾಡಿ ಅವಳನ್ನ ಕಾಪಾಡ್ಕೋತಾರೆ. ಇವಾಗ ಕರ್ಣ ಸತ್ತಿರೋದ್ರಿಂದ ಅವರ ಮನೆಯಲ್ಲಿ ಇದ್ದ ಎಲ್ಲಾ ಸಮಸ್ಯೆನೂ ಪರಿಹಾರ ಆಯ್ತು. ಸೊ ಸಮಂತಳನ ಲೈಫ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಇತ್ತಲ್ಲ ಇದ್ರ ಹಿಂದೆ, ಇವಾಗ ಅವೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಸೊ ಇವಾಗ ಒಂದೇ ದಾರಿಯಲ್ಲಿ ಎಲ್ಲ ಸಮಸ್ಯೆನೂ ಮುಗಿಸ್ತಾಳೆ. ಅಷ್ಟೇ ಅಲ್ಲ, ಎಲ್ಲ ಸತ್ಯನೂ ಕೂಡ ಹೇಳ್ತಾಳೆ. ನಾನು ಈ ಮನೆಯಲ್ಲಿ ಒಂದು ಒಳ್ಳೆಯ ಸೊಸೆ, ನಾನು ಕೂಡ ಒಂದು ಒಳ್ಳೆ ಕುಟುಂಬದ ಹೆಣ್ಣು ಅಂತ ಪ್ರೂವ್ ಮಾಡ್ತಾಳೆ. ಸೊ ಇದಾದ್ಮೇಲೆ ಅವಳು ಅಂದುಕೊಂಡ ಹಾಗೆ ಒಂದು ಸುಂದರವಾದ ಕುಟುಂಬದ ಜೀವನ ಬಾಳೋಕೆ ಶುರು ಮಾಡ್ತಾಳೆ. ಸೊ ಗೈಸ್ ನೋಡಿರಲ್ಲ, ಇದಾಗಿತ್ತು ಮಾ ಇಂಟಿ ಬಂಗಾರ ಮೂವಿಯ ಕಂಪ್ಲೀಟ್ ಸ್ಟೋರಿ ಅಂಡ್ ಎಕ್ಸ್ಪ್ಲನೇಷನ್. ಸೊ ಹೇಗನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಅದ್ರ ಬೇರೆ ವಿಡಿಯೋ, ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.